ಕಳೆದ ಡಿಸೆಂಬರ್ ತಿಂಗಳಲ್ಲಿ ಇಂಡಿಗೋ ಏರ್ಲೈನ್ನ ದೊಡ್ಡ ಮಟ್ಟದ ಪ್ರಾಬ್ಲಮ್ ಆದಾಗ ಬಹಳ ದೊಡ್ಡ ಗಲಾಟೆ ಆಗಿತ್ತು ಮತ್ತು ಎಲ್ಲರೂ ಕೂಡ ಕೇವಲ 2 ಏರ್ಲೈನ್ಸ್ ಇಡೀ ಭಾರತ ದೇಶದ ಏರ್ಲೈನ್ ಅನ್ನು ಕಂಟ್ರೋಲ್ ಮಾಡ್ತಿವೆ ಅಂತ ಕಂಪ್ಲೇಂಟ್ ನೀಡಿದ್ರು. ನಿಜವಾಗಿ ಅದು ಸತ್ಯ ಆಗಿತ್ತು. ಆದರೆ ಅದಕ್ಕೆ ಪೂರಕವಾಗಿ ಈಗ ಅಂದರೆ ಡಿಸೆಂಬರ್ 2025ರಲ್ಲಿ ಭಾರತದ ಏವಿಯೇಷನ್ ಮಿನಿಸ್ಟ್ರಿ ಅಥವಾ ಅಥಾರಿಟಿಯವರು 3 ಹೊಸ ಏರ್ಲೈನ್ಗೆ NOC ಕೊಟ್ಟಿದ್ದಾರೆ. ಇದರ ಅರ್ಥ ಏನೆಂದರೆ ಈ ವರ್ಷ 2026 ಆರಂಭದಿಂದಲೇ ಭಾರತಕ್ಕೆ 3 ಹೊಸ ವಿಮಾನ ಸೇವೆಗಳು ಬರ್ತಾ ಇವೆ. ಅದರಲ್ಲಿ ನಂಬರ್ 1 ಶಂಕ್ ಏರ್. ಇವರು ಉತ್ತರ ಪ್ರದೇಶ ವಾರಣಾಸಿಯವರು. ಶ್ರವಣ್ ಕುಮಾರ್ ವಿಶ್ವಕರ್ಮ ಅಂತ ಇವರೊಬ್ಬ ಟೆಂಪೋ ಡ್ರೈವರ್ ಆಗಿದ್ದವರು ಈಗ ಶಂಕ್ ಏರ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ. ಆದ್ರೆ ಇದು ಹೆಚ್ಚಾಗಿ ಉತ್ತರ ಭಾರತದಲ್ಲಿಯೇ ಡೊಮೆಸ್ಟಿಕ್ ಆಗಿ ಹಾರಾಡ್ತದೆ. ಎರಡನೇದು ಕೇರಳದಿಂದ ಅಲ್ ಹಿಂದ್ ಏರ್ ಅಂತ ಮೊಹಮ್ಮದ್ ಹ್ಯಾರಿಸ್ ಇವರ ಓನರ್. ಇವರು ಆಲ್ರೆಡಿ ಟ್ರಾವೆಲ್ ಮತ್ತು ಟೂರಿಸಂ ಅಲ್ಲಿ ಇದ್ದಾರೆ. ಇವರದ್ದು ಶಾರ್ಟ್ ರೂಟ್ ಅಲ್ಲಿ ಡೊಮೆಸ್ಟಿಕ್ ಫ್ಲೈಟ್ಸ್ ಅನ್ನ ಮಾಡ್ತಾರೆ. ಮಂಗಳೂರಿಗೆ ಕೂಡ ಬರಬಹುದು. ಮೂರನೇ ಏರ್ ಅಂದ್ರೆ ಫ್ಲೈ ಎಕ್ಸ್ಪ್ರೆಸ್. ಫ್ಲೈ ಎಕ್ಸ್ಪ್ರೆಸ್ ತೆಲಂಗಾಣದಿಂದ ಬರ್ತಾ ಇದೆ. ಇದರ ಓನರ್ ಹೆಸರು ಯಾರು ಗೊತ್ತಿಲ್ಲ, ಆದರೆ ಇದು ಕೂಡ ಒಂದು ಕಾರ್ಗೋ ರಿಲೇಟೆಡ್ ಕಂಪನಿ. ಇದು ಕೂಡ ಭಾರತದ ಎಲ್ಲಾ ಕಡೆ ಡೊಮೆಸ್ಟಿಕ್ ಏರ್ಲೈನ್ಸ್ ಅನ್ನು ಹಾಕುವ ಪ್ಲಾನ್ ಅಲ್ಲಿ ಇದೆ. ಈ 3 ಹೊಸ ಏರ್ಲೈನ್ ಬಂದ್ರೆ ಇಂಡಿಗೋ ಏರ್ ಇಂಡಿಯಾಗೆ ಕಾಂಪಿಟಿಷನ್ ನೀಡಿ ಅಟ್ಲೀಸ್ಟ್ ವಿಮಾನದ ಮೂಲಕ ಟ್ರಾವೆಲ್ ಮಾಡ್ತಾರೆ. ಅವರಿಗೆ ಅವರ ಟಿಕೆಟ್ ನ ದರ ಕಡಿಮೆಯಾಗಬಹುದು ಎಂಬ ಒಂದು ಆಶಾವಾದ ಇಲ್ಲಿದೆ. ಆಲ್ ದ ಬೆಸ್ಟ್ ಆಲ್ 3 ಏರ್ಲೈನ್ಸ್.